ನಾವು ಅನೇಕ ಸರ್ಕಾರ ಕಾಂಗ್ರೆಸ್ ಅವರು ಬಂದಾಗ ನಾವು ನೋಡಿದ್ದೇವೆ. ಪಾಲೂರು ದೇವಸ್ಥಾನ ಭಗ್ನ ಮಾಡಿದ್ರು, ಅವರೇ ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಪುಟ್ಟಪ್ಪನ ಹತ್ಯೆ ಮಾಡಿದ್ರು, ಅವರೇ ಮುಖ್ಯಮಂತ್ರಿ ಆಗಿದ್ರು. ಈಗ ಹೋದ ಕಡಲಿ ಅರಣ್ಯದಲ್ಲಿ ಕಡವೆ ಬೇಟೆ ಮಾಡ್ಕೊಂಡು ಬಂದ್ರು, ಅವರದೇ ಸರ್ಕಾರ. ಈಗ ನಮ್ಮ ಕೊಡಗಿನ ಹಿಂದೂಗಳನ್ನ ಭಾವನೆಗೆ ಧಕ್ಕೆ ತರುವಂತ ಏಕೈಕ ಉದ್ದೇಶದಿಂದ ನಮ್ಮ ಈ ದೇವಸ್ಥಾನದ ಪಕ್ಕದಲ್ಲಿ ಕಬ್ರಸ್ಥಾನ ಮಾಡಲಿಕ್ಕೆ ಅನ್ನೋ ಷಡ್ಯಂತ್ರ ಮಾಡೋದು ಅಂತ ಹೇಳುವಂಥದ್ದು ಜಾಹೀರಾತಾಗಿದೆ. ಬೇಸರಕರ ಸಂಗತಿ ಅಂತಂದ್ರೆ ಆ ಸರ್ಕಾರಗಳು ಬಂದಾಗಲೆಲ್ಲ ಸಹೋದರರು ಅಂತ ಹೇಳೋರು ರಕ್ಷಣೆ, ದೀಪ ಉರಿಸೋರು, ಗಂಟೆ ಹೊಡೆಯೋರು, ಕುಂಕುಮ ಹಾಕೋರು, ಪೂಜೆ ಮಾಡೋರು ಮಾತ್ರ. ಅವನಿಗೆ ಆ ಗೌಡ, ಈ ಕೊಡವ, ಬಿಲ್ಲವ, ಬಂಟ ದಯವಿಟ್ಟು ನಮ್ಮಲ್ಲಿ ಇಲ್ಲ. ಹಾಗಾಗಿ ಇದು ಬಾರಿ ಪೂರ್ವದ ಕಾಲದಿಂದ ಬಂದ ದೇವಸ್ಥಾನ ಅಂತ ನಮ್ಮ ಕೋಟೆಪಟೇಶ್ವರ, ಇಗ್ಗುತ್ತಪ್ಪ, ಈ ದೇವಸ್ಥಾನ ಎಲ್ಲರೂ ಸೇರ್ಕೊಂಡು ಆ ಕಾಲದಲ್ಲಿ ಮಾಡಿದ್ದೀವಿ. ಇದನ್ನ ಮಾರಕ್ಕೆ ಇವರು ಬೇರೆ ಎಲ್ಲ ಅವರ ರಕ್ಷಣೆಗೆ ಜನ ಇದ್ದಾರೆ ಅಂತ ಹೇಳುವ ಏಕೈಕ ದೃಷ್ಟಿಯಿಂದ ಇವತ್ತು ಈ ಕೃತ್ಯವನ್ನು ಎಸಗುವಂತ ಷಡ್ಯಂತ್ರ ಮಾಡ್ತಿದ್ದಾರೆ. ದುರಂತ ಸಂಗತಿ ಅಂದ್ರೆ ಇಲಾಖಾಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಹಿಡಿದು ಅರಣ್ಯ ಇಲಾಖೆದವರು ಕೂಡ ಕತ್ತೆ ಕಾಯ್ಕೊಂಡಿದ್ರು ಅಂತ ಕೇಳಬೇಕಾಗುತ್ತೆ. 24 ಕೃತ್ಯ ನಡೆದು 24 ಗಂಟೆ ಆದ್ರೂ ಕೂಡ ಇವ್ರಿಗೆ ಏನೂ ಆಗದಂಗೆ ನಟನೆ ಮಾಡ್ತಿದ್ದಾರೆ. ಅರಣ್ಯದ ಹಿರಿಯ ಅಧಿಕಾರಿಗಳು ರಸ್ತೆಯಲ್ಲಿ ನಡೆಯಕ್ಕಾಗದೆ ರಸ್ತೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ಬಂದು 1 ಗಂಟೆ ಕಾಲ ಕಳೆದಿದೆ. DSP ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿದ್ದಾರೆ, ಅವ್ರು ಹೇಳಿದ್ವಿ ಕರ್ಕೊಂಡ್ಬನ್ರಿ. ಇಲ್ಲಿ ಯಾರು ಅರಣ್ಯದವ್ರು ಉತ್ತರ ಕೊಡೋರು ಇಲ್ಲ. FIR ಮಾಡ್ಬೇಕಾದ್ರೆ, ಸೂಮೋಟ ಮಾಡ್ಬೇಕಾದ್ರೆ ಪೊಲೀಸರು ಮಾಡಬೇಕು, ಅರಣ್ಯ ಇಲಾಖೆ ಮಾಡಬೇಕು. ಇದು ಅರಣ್ಯ ಇಲಾಖೆಗೆ ಸೇರಿದಂಥದ್ದು, ರಕ್ಷಿತಾರಣ್ಯಕ್ಕೆ ಸೇರಿದಂಥದ್ದು. ಸುಬ್ರಹ್ಮಣ್ಯದ ಸುಟ್ಟಿಯತ್ಮಲೆ ಹಿಡಿದು ಈ ಕಡೆ ನಮ್ಮ ಆನೆಕಾಡಂತ ಹಿಡಿದು ನಾಗರಹೊಳಿಗೆ ಮೆನ್ಷನ್ ಮಾಡುವಂತ ವ್ಯಾಪ್ತಿ ಪ್ರದೇಶ. ಯಾರು ಯಾವ ಗಳಿಗೆಲ್ಲೂ ನುಗ್ಗುವಂಗಿಲ್ಲ ಇದರಲ್ಲಿ. ನಮ್ಮ ಊರಲ್ಲಿರೋ ಕೋಟೆಪೇಟೆ ದೇವಸ್ಥಾನ ಇರಬಹುದು, ಎಲ್ಲ ದೇವಸ್ಥಾನಗಳು ಅರಣ್ಯದ ಒಳಗೆ ಇದೆ. ಆದ್ರೆ ನಾವು ಏನಾದ್ರೂ ದೇವಸ್ಥಾನದಲ್ಲಿ ಮರ ನೆಡೋದು, ಗಿಡ ನೆಡೋದು, ಏನಾದ್ರೂ ಪೂಜೆ ಮಾಡಕ್ಕೆ ಬಂದಾಗ ಅರಣ್ಯದವರು ನಮ್ಮನ ಪಾರಾಗಿ ನಿಲ್ತಾರೆ. ಆದ್ರೆ ಈ ರೀತಿ ನಾನು ಕೇಳಿದ್ದೇನೆ, ನಾಪಕಲು, ಕೊಂಡಂಗಿರಿ ಆ ಲೋಪರ್ ನನ್ನ ಮಕ್ಕಳು ಬಂದು ಇಲ್ಲಿ ಸ್ಪೆಟ್ ಆಟ, ಬಿರಿಯಾನಿ ತಿನ್ನುವಂಥದ್ದು ಅದು ಕಣ್ಣಿಗೆ ಕಾಣಲ್ವ ಇವರಿಗೆ? ಇವರೇನು ಅರಣ್ಯ ರಕ್ಷಕರು? ಇವ್ರಿಗೇನು ವ್ಯವಸ್ಥೆ ಕೊಟ್ಟಿಲ್ವ ಸರ್ಕಾರ? ಇದನ್ನ ಹೇಳಕ್ ಹೋದ್ರೆ ನಮ್ಮ ಮೇಲೆನೆ ಯಾರು ಕಂಪ್ಲೇಂಟ್, ಈ ಸರ್ಕಾರದಲ್ಲಿ, ದುರಂತ ಸರ್ಕಾರದಲ್ಲಿ ನಾವೇನಾದ್ರೂ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರ ಮೇಲೆ ಸುಮೋಟೋ, ಅವ್ರ ಮೇಲೆ FIR. ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಅಧಿಕಾರಿಗಳೇ. ಇದೊಂದು ಮಳೆಗಾಲ ಕಳೀತು, ಇನ್ನೊಂದು ಮಳೆಗಾಲದ ಮಾತ್ರ ಅವಧಿ. ಮುಂದಿನ ಸರ್ಕಾರ, ಹಿಂದೂ ಸರ್ಕಾರ ಈ ರಾಜ್ಯದಲ್ಲಿ ಬರೋದಿದೆ. ಅರ್ಥ ಮಾಡ್ಕೊಳ್ಳಿದ್ದ ಆ ಮಟ್ಟದಲ್ಲಿ ನಾವು ಏನ್ ಕೇಸ್ ಹಾಕ್ತೀರಿ ನೀವು ನಮ್ಗೆ ಗೊತ್ತಿದೆ. ಪಾಲೂರು ದೇವಸ್ಥಾನ ಭಗ್ನಾದ ಕಾಲದಲ್ಲಿ ಮೂರು ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ರು. ಏನ್ ಮಾಡಕಾಯ್ತು? ನಮ್ಮನ್ನೆಲ್ಲ ಈ ರಾಬಿನಂದ ಹಿಡಿದು ಒಂದಷ್ಟು ಹಿಂದೂ ಕಾರ್ಯಕರ್ತನ ಜೈಲಿಗೆ ಹಾಕಿದ್ರಿ, ಲಾಠಿ ಏಟ್ ಮಾಡಿದಿರಿ. ಏನು ಮಾಡಕ್ಕಾಗಿಲ್ಲ, ಮತ್ತೆ ಬಾಕಿ ಅಷ್ಟೇ ನಿಮ್ ಕೈಲಾಗೋದು. ಆದ್ರೆ ಸರ್ಕಾರ ಮತ್ತೆ ಬಂದಾಗ ಲೆಕ್ಕ ಚುಕ್ತ ಮಾಡಕ್ಕೆ ನಮಗೆ ಗೊತ್ತು. ನಿಮ್ದು ನೀವೇನಂತ ನಮಗೂ ಅರ್ಥ ಆಗಿದೆ. ಆಗ ಈ ಭಾಗದ ಶಾಸಕರು ಇವತ್ತು ಯಾರಿದ್ದಾರೆ, ಅವ್ರ ತಂದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇದ್ದ, ಅವನು ಹೋಮ್ ಮಿನಿಸ್ಟರ್ ಆಗಿದ್ದ. ಅವರ ಗಾಳಿಯಲ್ಲಿ ಕೂತ್ಕೊ ಬಂದ್ರು, ನೂರಾರು ಹಿಂದೂ ಕಾರ್ಯಕರ್ತರಿಗೆ ಕೇಸ್ ಹಾಕಿದ್ರು, ಸಂಘದ ಹುಡುಗರ ಮೇಲೆ ಕೇಸ್ ಹಾಕಿದ್ರು. ನಾವೇನು ಅಲ್ಲೇ ನಮ್ಮನ್ನ ಕೊಳೆಯಕ್ಕೆ ಬಿಟ್ರ? ವಾಪಸ್ ಬಂದಿಲ್ವಾ? ಹಾಗಾಗಿ ಹಿಂದೂ ಸಮಾಜವನ್ನ ಕೆಣಕಕ್ಕೆ ಬಂದ್ರೆ ಮತ್ತೆ ನಾವು ನಮ್ಮ ಬುದ್ಧಿ ತೆಗಿಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೊಡಗು ಬಂದ್ ಮಾಡುವಂತ ಕಾರ್ಯಕ್ರಮವನ್ನ, ಕೊಡಗು ಮತ್ತು ಪಿರಿಯಾಪಟ್ಟ ಎರಡೂ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದೀವಿ, ದಯವಿಟ್ಟು ಅರಣ್ಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇಲ್ಲಿ ಬಂದು ಸಮಜಾಯಿಕೆ ಕೊಡಿ. ದೀಪ ಉರಿಸೋರು, ಗಂಟೆ ಹೊಡೆಯೋರು, ಕುಂಕುಮ ಹಾಕೋರು, ಪೂಜೆ ಮಾಡೋರು ಮಾತ್ರ. ಅವನಿಗೆ ಆ ಗೌಡ, ಈ ಕೊಡವ, ಬಿಲ್ಲವ, ಬಂಟ ದಯವಿಟ್ಟು ನಮ್ಮಲ್ಲಿ ಇಲ್ಲ. ಹಾಗಾಗಿ ಇದು ಬಾರಿ ಪೂರ್ವದ ಕಾಲದಿಂದ ಬಂದ ದೇವಸ್ಥಾನ ಅಂತ ನಮ್ಮ ಕೋಟೆಪಟೇಶ್ವರ, ಇಗ್ಗುತ್ತಪ್ಪ, ಈ ದೇವಸ್ಥಾನ ಎಲ್ಲರೂ ಸೇರ್ಕೊಂಡು ಆ ಕಾಲದಲ್ಲಿ ಮಾಡಿದ್ದೀವಿ. ಇದನ್ನ ಮಾರಕ್ಕೆ ಇವರು ಬೇರೆ ಎಲ್ಲ ಅವರ ರಕ್ಷಣೆಗೆ ಜನ ಇದ್ದಾರೆ ಅಂತ ಹೇಳುವ ಏಕೈಕ ದೃಷ್ಟಿಯಿಂದ ಇವತ್ತು ಈ ಕೃತ್ಯವನ್ನು ಎಸಗುವಂತ ಷಡ್ಯಂತ್ರ ಮಾಡ್ತಿದ್ದಾರೆ. ದುರಂತ ಸಂಗತಿ ಅಂದ್ರೆ ಇಲಾಖಾಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಹಿಡಿದು ಅರಣ್ಯ ಇಲಾಖೆದವರು ಕೂಡ ಕತ್ತೆ ಕಾಯ್ಕೊಂಡಿದ್ರು ಅಂತ ಕೇಳಬೇಕಾಗುತ್ತೆ. 24 ಕೃತ್ಯ ನಡೆದು 24 ಗಂಟೆ ಆದ್ರೂ ಕೂಡ ಇವ್ರಿಗೆ ಏನೂ ಆಗದಂಗೆ ನಟನೆ ಮಾಡ್ತಿದ್ದಾರೆ. ಅರಣ್ಯದ ಹಿರಿಯ ಅಧಿಕಾರಿಗಳು ರಸ್ತೆಯಲ್ಲಿ ನಡೆಯಕ್ಕಾಗದೆ ರಸ್ತೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ಬಂದು 1 ಗಂಟೆ ಕಾಲ ಕಳೆದಿದೆ. DSP ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿದ್ದಾರೆ, ಅವ್ರು ಹೇಳಿದ್ವಿ ಕರ್ಕೊಂಡ್ಬನ್ರಿ. ಇಲ್ಲಿ ಯಾರು ಅರಣ್ಯದವ್ರು ಉತ್ತರ ಕೊಡೋರು ಇಲ್ಲ. FIR ಮಾಡ್ಬೇಕಾದ್ರೆ, ಸೂಮೋಟ ಮಾಡ್ಬೇಕಾದ್ರೆ ಪೊಲೀಸರು ಮಾಡಬೇಕು, ಅರಣ್ಯ ಇಲಾಖೆ ಮಾಡಬೇಕು. ಇದು ಅರಣ್ಯ ಇಲಾಖೆಗೆ ಸೇರಿದಂಥದ್ದು, ರಕ್ಷಿತಾರಣ್ಯಕ್ಕೆ ಸೇರಿದಂಥದ್ದು. ಸುಬ್ರಹ್ಮಣ್ಯದ ಸುಟ್ಟಿಯತ್ಮಲೆ ಹಿಡಿದು ಈ ಕಡೆ ನಮ್ಮ ಆನೆಕಾಡಂತ ಹಿಡಿದು ನಾಗರಹೊಳಿಗೆ ಮೆನ್ಷನ್ ಮಾಡುವಂತ ವ್ಯಾಪ್ತಿ ಪ್ರದೇಶ. ಯಾರು ಯಾವ ಗಳಿಗೆಲ್ಲೂ ನುಗ್ಗುವಂಗಿಲ್ಲ ಇದರಲ್ಲಿ. ನಮ್ಮ ಊರಲ್ಲಿರೋ ಕೋಟೆಪೇಟೆ ದೇವಸ್ಥಾನ ಇರಬಹುದು, ಎಲ್ಲ ದೇವಸ್ಥಾನಗಳು ಅರಣ್ಯದ ಒಳಗೆ ಇದೆ.
ಆದರೆ ನಾವು ಏನಾದರೂ ದೇವಸ್ಥಾನದಲ್ಲಿ ಮರ ನೆಡೋದು ಗಿಡ ನೆಡೋದು ಏನಾದರೂ ಪೂಜೆ ಮಾಡಕ್ಕೆ ಬಂದಾಗ ಅರಣ್ಯದವರು ನಮ್ಮನ್ನ ಪಾರಾಗಿ ನಿಲ್ತಾರೆ. ಆದರೆ ಈ ರೀತಿ ನಾನು ಕೇಳಿದ್ದೇನೆ, ನಾಪಕಲು ಕೊಂಡಂಗಿರಿ ಆ ಲೋಪರ್ ನನ್ನ ಮಕ್ಕಳು ಬಂದು ಇಲ್ಲಿ ಸ್ಪೆಟ್ ಆಟ ಬಿರಿಯಾನಿ ತಂದು ತಿನ್ನುವಂಥದ್ದು ಅದು ಕಣ್ಣಿಗೆ ಕಾಣಲ್ವ ಇವರಿಗೆ? ಇವರೇನು ಅರಣ್ಯ ರಕ್ಷಕರು? ಇವ್ರಿಗೇನು ವ್ಯವಸ್ಥೆ ಕೊಟ್ಟಿಲ್ವ ಸರ್ಕಾರ? ಇದನ್ನ ಹೇಳಕ್ ಹೋದ್ರೆ ನಮ್ಮ ಮೇಲೇನೆ ಯಾರು ಕಂಪ್ಲೇಂಟ್ ಈ ಸರ್ಕಾರದಲ್ಲಿ ದುರಂತ ಸರ್ಕಾರದಲ್ಲಿ ನಾವೇನಾದ್ರೂ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರ ಮೇಲೆ ಸುಮೋಟೋ, ಅವ್ರ ಮೇಲೆ FIR. ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಅಧಿಕಾರಿಗಳೇ, ಇದೊಂದು ಮಳೆಗಾಲ ಕಳೀತು, ಇನ್ನೊಂದು ಮಳೆಗಾಲದವರೆಗೆ ಮಾತ್ರ ಅವಧಿ. ಮುಂದಿನ ಸರ್ಕಾರ ಹಿಂದೂ ಸರ್ಕಾರ ಈ ರಾಜ್ಯದಲ್ಲಿ ಬರೋದಿದೆ, ಅರ್ಥ ಮಾಡ್ಕೊಳ್ಳಿದ್ದ ಆ ಮಟ್ಟದಲ್ಲಿ ನಾವು ಏನ್ ಕೇಸ್ ಹಾಕ್ತೀರಿ ನೀವು? ನಮ್ಗೆ ಗೊತ್ತಿದೆ. ಪಾಲೂರು ದೇವಸ್ಥಾನ ಭಗ್ನಾದ ಕಾಲದಲ್ಲಿ ಮೂರು ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ರು. ಏನ್ ಮಾಡಕಾಯ್ತು? ನಮ್ಮನ್ನೆಲ್ಲ ಈ ರಾಬಿನ ಹಿಡಿದು ಒಂದಷ್ಟು ಹಿಂದೂ ಕಾರ್ಯಕರ್ತನ ಜೈಲಿಗೆ ಹಾಕಿದ್ರಿ, ಲಾಠಿ ಏಟ್ ಮಾಡಿದಿರಿ. ಏನು ಮಾಡೋಕ್ಕಾಗಿಲ್ಲ ಮತ್ತೆ ಬಾಕಿ ಅಷ್ಟೇ ನಿಮ್ಮ ಕೈಲಾಗೋದು. ಆದ್ರೆ ಸರ್ಕಾರ ಮತ್ತೆ ಬಂದಾಗ ಲೆಕ್ಕ ಚುಪ್ತ ಮಾಡೋಕ್ಕೆ ನಮಗೆ ಗೊತ್ತು. ನಿಮ್ದು ನೀವೇನಂತ ನಮಗೂ ಅರ್ಥ ಆಗಿದೆ. ಆಗ ಈ ಭಾಗದ ಶಾಸಕರು ಇವತ್ತು ಯಾರಿದ್ದಾರೆ, ಅವ್ರ ತಂದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇದ್ದ, ಅವನು ಹೋಮ್ ಮಿನಿಸ್ಟರ್ ಆಗಿದ್ದ. ಅವರ ಗಾಳಿಯಲ್ಲಿ ಕೂತ್ಕೊಂಡು ಬಂದ್ರು, ನೂರಾರು ಹಿಂದೂ ಕಾರ್ಯಕರ್ತರಿಗೆ ಕೇಸ್ ಹಾಕಿದ್ರು, ಸಂಘದ ಹುಡುಗರ ಮೇಲೆ ಕೇಸ್ ಹಾಕಿದ್ರು. ನಾವೇನು ಅಲ್ಲೇ ನಮ್ಮನ್ನ ಕೊಳೆಯಕ್ಕೆ ಬಿಟ್ರ? ವಾಪಸ್ ಬಂದಿಲ್ವಾ? ಹಾಗಾಗಿ ಹಿಂದೂ ಸಮಾಜವನ್ನ ಕೆಣಕಕ್ಕೆ ಬಂದ್ರೆ ಮತ್ತೆ ನಾವು ನಮ್ಮ ಬುದ್ಧಿ ತೆಗಿಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೊಡಗು ಬಂದ್ ಮಾಡುವಂತ ಕಾರ್ಯಕ್ರಮವನ್ನ, ಕೊಡಗು ಮತ್ತು ಪಿರಿಯಾಪಟ್ಟ ಎರಡೂ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದೀವಿ, ದಯವಿಟ್ಟು ಅರಣ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇಲ್ಲಿ ಬಂದು ಸಮಜಾಯಿಕೆ ಕೊಡಿ. ಈಗ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತನೋ ಯಾರೋ ಒಂದು ಸಾಮಾಜಿಕ ಜಾಲತಾಣ ಒಂದು ಪೋಸ್ಟ್ ಹಾಕಿದ ತಕ್ಷಣ ಇದು ಕೋಮು ಗಲಭೆಗೆ ಪ್ರಚೋದನೆ, ರಾತ್ರಿ ಅವ್ರ ಮನೆಗೆ ಹೋಗ್ತೀರಿ, ಅವನ್ನ ಕಮ್ಯುನಲ್ ಗುಂಡ ಮಾಡ್ತೀರಿ, ಅವನಿಗೆ 107 ಮಾಡ್ತೀರಿ, ಗಡಿಪಾರಿಗೆ ಆದೇಶ, ಈ ರೀತಿ ಏನೇನೋ ಮಾಡ್ತಾ ಇರ್ತೀರಿ ನಿಮ್ಮ ಇಚ್ಛೆ ಬಂದಾಗೆ. ಆದ್ರೆ ಇಷ್ಟು ದೊಡ್ಡ ಒಂದು ಪುರಾತನ ದೇವಾಲಯದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ, ಇಲ್ಲಿ ಕಬರ್ಸ್ತಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಬಂದು ಉಪಯೋಗ ಮಾಡ್ಕೊಂಡಿದ್ದಾರೆ ಜಾಗನ. ಇಂಥ ವಿಚಾರದಲ್ಲಿ ನೀವು ಯಾಕೆ ಇಷ್ಟು ಬೇಜವಾಬ್ದಾರಿ ನಡೆಯನ್ನ ತೋರಿಸ್ತಾ ಇದ್ದೀರಿ? ಈಗಾಗಲೇ ನಿನ್ನೆ 2:30-3 ಗಂಟೆಗೆ ವಿಚಾರ ಎಲ್ಲ ಇಲಾಖೆಗೆ ಗೊತ್ತಾಗಿದೆ. ಅವ್ರದ್ದು ವೆಹಿಕಲ್ ಸಿಕ್ಕಿದೆ, 2 ಆ ವೆಹಿಕಲ್ ನಂಬರ್ ಇದೆ. ನೀವು RC ಕಾರ್ಡ್ ಸರಿ ಆಯ್ತು, ಇಲ್ಲಿ ಬಂದವ್ರದ್ದು ನಿಮಗೆ ಹೆಸರಿಲ್ಲ, ಗುರ್ತಿಲ್ಲ, ಪರಿಚಯ ಇಲ್ಲ, ಈ ಥರರು ಅಂತ ಸೇರಿಸ್ಕೊಳ್ಳಿ. ಆದ್ರೆ RC ಕಾರ್ಡು RC ನಂಬರ್ ಯಾವುದು ಅಂತ ಗೊತ್ತಾಯ್ತದಲ್ಲ, ಆ ಓನರ್ ಮೇಲೆ ನೀವು A1 ಮಾಡಿ ಕಂಪ್ಲೇಂಟ್ ಕೇಸ್ ಮಾಡ್ಬೋದಲ್ಲ. ಆಯ್ತಾ? ಈಗ ಏನಾದರೂ ಯಾರಿಗಾದ್ರೂ ಮಣಿದಿದ್ದೀರಾ, ಇಲ್ಲ ಇದ್ರ ಹಿಂದೆ ಏನಾದ್ರು ಒತ್ತಡ ಉಂಟಾ ನಿಮಗೆ ಇಲಾಖೆಗೆ ಏನು ಅನ್ನೋದು ಇವತ್ತು ಹಿಂದೂ ಸಮಾಜಕ್ಕೆ ನೀವು ತಿಳಿಸ್ಕೊಡೋ ಅಂತ ಕೆಲಸ ಆಗ್ಬೇಕು. ಇಲ್ಲ ಇವರು ಅವರು ನೆನ್ನೆ ಬಂದು ಇಲ್ಲಿ ಏನ್ ಮಾಡಿದ್ದಾರೆ, ಅದರಲ್ಲಿ ಒಬ್ಬ ಕೆಲಸದವ್ರನ್ನ ಕರ್ಕೊಂಡು ಜೀಪಲ್ಲಿ ಕರ್ಕೊಂಡು ಇಟ್ಟಿದ್ದಾರಂತೆ. ಈ ಪೊಲೀಸರು ಹೇಳಿ, ಇಲಾಖೆಯವರು ಹೇಳಿ ಸರ್, ನೀವು ಹೇಳಿ ಇದುವರೆಗೂ ಏನಾಗಿದೆ? ಮಾತಾಡ್ಲಿ, ಇಲಾಖೆಯವರು ಮಾತಾಡ್ತಾರೆ. ನೀವು ಹೇಳಿ, ಉತ್ತರ ಕೊಡಿ ಇದಕ್ಕೆ. ನೀವು ಉತ್ತರ ಕೊಡಿ, ಮಾತಾಡ್ಬಿಡಿ, ಉತ್ತರ ಕೊಡಿ. ಏನ್ ಆಕ್ಷನ್ ಆಗಿದೆ ಮಾತಾಡಿ. ಕೇಸ್ ಮಾಡಕ್ ಗೊತ್ತಿರ್ತದೆ ನಿಮಗೆ? ಯಾರೋ ಒಬ್ಬ ದನ ತಗೊಂಡು ಹೋಗೋನ ಮುಸಲ್ಮಾನರು ಅಡ್ಡ ಹಾಕಿ ಆ ಗೋವನ್ನ ಬಿಡಿಸಿದವನ ಮೇಲೆ ನೀವು ಸುಮಟ ಕೇಸ್ ಮಾಡ್ತೀರಿ. ಸ್ವತಃ ಯಾರೋ ಒಬ್ಬ ಸಾಮಾಜಿಕ ಜಾಲತಾಣ ಹಿಂದೂ ಕಾರ್ಯಕರ್ತ ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ ತಕ್ಷಣ ಏನು ಕೋಮು ಗಲಭೆ ನಿರ್ಮಾಣ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನೀವು ಸುಮಟ ಏನು ನಿಮ್ಗೆ ಏನಾದ್ರು ಒತ್ತಡ ಉಂಟಾ? ಯಾರು ಮುಲಾಜಿ ಬಿದ್ದಿದೆ ಇಲಾಖೆ ಅನ್ನೋದು ನೀವು ಹೇಳ್ಬೇಕು. ಯಾಕೆ ಹಿಂದೂಗಳ ಭಾವನೆಗೆ ಬೆಲೆನೇ ಇಲ್ವಾ? ಸರ್, ನಾವ್ ಯಾಕೆ ಕಂಪ್ಲೇಂಟ್ ಮಾಡೋಣ? ನಾವ್ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು? ನಿಮಗೆ ಗೊತ್ತಿಲ್ವಾ? ನಿಮಗೇನು ಗೊತ್ತಿಲ್ವಾ ಇಲ್ಲಿ ಏನಾಗುಂಟು, ಯಾರು ಏನು ಅನ್ನೋದು ನಿಮಗೆ ಮಾಹಿತಿ ಇಲ್ವಾ? ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಕೋಮು ಗಲಭೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ನೋಡಿ. ಸಮಾಜದಲ್ಲಿ ಶಾಂತಿ ಭಾವನೆ ಇಲ್ಲ ಅಂತ ಕಾಣ್ತದೆ ಇವತ್ತಿನ ಪೊಲೀಸ್ ಇಲಾಖೆಗೆ. ಏನಾಗಿದೆ ಅಂತ ಹೇಳಿದ್ರೆ, ಒಂದು ನಿಮಿಷ, ನೀವು ಗಣಪತಿ ಉತ್ಸವ ಸಂದರ್ಭದಲ್ಲಿ ಅವರ ಮಸೀದಿ ಮುಂದೆ ಒಂದು ನಮ್ಮ DJ ವಾಹನ ಆಗಲಿ ಒಂದು ಪ್ರೊಸೆಷನ್ಗಾಗಲಿ ನೀವು ಅವಕಾಶ ಮಾಡಿ ಕೊಡೋದಿಲ್ಲ. ಅಲ್ಲಿ ಒಂದು 100 ರೂಲ್ಸ್ ಮಾಡ್ತೀರಿ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕೋದು ಮಾಡ್ತೀರಿ. ಇವತ್ತು ನೀವು ಏನು ಮಾಡ್ಲಿಕ್ಕಾಗಿಲ್ಲ 24 ಗಂಟೆ ಒಳಗೆ ಅಂತ ಹೇಳಿದ್ರೆ ಅದಕ್ಕೆ ಏನು ಅಂತ ಉತ್ತರ ಕೊಡ್ತೀರಿ? ಅದು ಹೇಳಿ.
ಸರ್ ನೀವು ಬರೀ ಫಾರೆಸ್ಟ್ ನೀವು ಫಸ್ಟ್ FIR ಮಾಡಿ, ಆಮೇಲೆ ನೀವು ಚಾರ್ಜ್ ಶೀಟ್ ಹಾಕಿ ನೀವು ವಿಚಾರಣೆ ಮಾಡಿ, ಇನ್ನೊಂದು ಮಾಡಿ, ಫಸ್ಟ್ FIR ಮಾಡಿ ಅವ್ರ ಮೇಲೆ. ಸರ್ ಫಾರೆಸ್ಟ್ ಇಲಾಖೆ ಏನಾಗಿದೆ ನೀವು ಮಾತಾಡಿ ಸರ್, ನೀವು ನಿಮ್ಮ ಹಿರಿಯರು ಬರ್ಲಿ ನಿಮ್ಮ ಅರಣ್ಯ ಇಲಾಖೆ, ನಿಮ್ಮ ಪೊಲೀಸ್ ಇಲಾಖೆ ಹುಟ್ಟಕ್ಕಿಂತ ಮುಂಚೆ ಹಿಂದೂ ಧರ್ಮ ಇತ್ತು, ಆಯ್ತಾ? ಹಿಂದೂ ಧರ್ಮ ಸ್ಥಾಪನೆ ಆದ್ಮೇಲೆ ನಿಮ್ಮ ಇಲಾಖೆಗಳು ಬಂದಿರೋದು, ಆಯ್ತಾ? ದೇವ್ರು ಬರೋಕ್ಕಿಂತ ಮುಂಚೆ ನಿಮ್ಮ ಇಲಾಖೆ ಏನಿರ್ಲಿಲ್ಲ, ಈಗ ಸರಿಯಾದ ಆಯ್ತಾ? ನೋಡಿ ಸರ್, ನೀವು FIR ಮಾಡಿಲ್ಲ ಅಂತ ಹೇಳಿದ್ರೆ ನಾವು ರಸ್ತೆ ತಡೆ ಮಾಡ್ತೇವೆ. ನೀವು FIR ಮಾಡಿ, ಈಗ ಇಮಿಡಿಯೇಟ್ FIR ಮಾಡಿ, ಆ FIR ಕಾಪಿನ ನಮ್ಮ ಮುಂದೆ ತರಬೇಕು ನೀವು. ನಾವು ಅದ್ರವರೆಗೂ ತರೋದಿಲ್ಲ. ಅಲ್ಲ ಸರ್, ಪೊಲೀಸ್ ಇಲಾಖೆನ ಒಂದೇ ಒಂದು ಪ್ರಶ್ನೆ ಕೇಳೋದು, ನಾವು ಜಾಸ್ತಿ ಕೇಳಲ್ಲ. ನೀವು ಇದಕ್ಕೆ ಕೋಮು ಗಲಭೆ ಸೃಷ್ಟಿ ಮಾಡಬಹುದು ಅಂತ ಹೇಳಿ ಕಂಪ್ಲೇಂಟ್ ದಾಖಲಿಸಬಹುದಾ ಇಲ್ವಾ? ಆಗ್ತದೆ ಇಲ್ಲ ಅಂತ ಹೇಳ್ಬಿಡಿ ಸರ್. ಒಂದು ಪ್ರಶ್ನೆ ಮಾಡೋದು ಬೇಡ, ಅವರೇ ಹೇಳಿ ಸರ್. ಒಂದೇ ಒಂದು ಕ್ವಶನ್ ಹಿಂದೂಗಳು ಮಾಡಿದ್ರೆ ಮಾತ್ರ ಕೋಮು ಗಲಭೆನ, ಅದು ಕ್ಷೇತ್ರಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಕೋಮು ಗಲಭೆಯನ್ನು ಹಾಳು ಮಾಡ್ಲಿಕ್ಕೆ ಕೆದಕಲಿಕ್ಕೆ ಕೊಡಗಿನಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿದ್ದಾರೆ. ಅವ್ರ ಮೇಲೆ ನೀವು ಕಾನೂನು ಕ್ರಮ FIR ಕೋಮು ಗಲಭೆಗೆ ನೀವು ಸುಮೋಟ ಕೇಸ್ ಮಾಡಬಹುದಾ ಆಗಲ್ವಾ ಅಂತ ಹೇಳ್ಬಿಡಿ. ಎಸ್ ಸರ್, ನೋ. ಕಾನೂನು ಮೀರಿ ನಾವು ಮಾತಾಡೋದು. 10 ಜನ ಹಿಂದೂಗಳಿದ್ದಾರೆ, ಆನ್ಸರ್ ಬರಲಿ, ಇಲ್ಲಿ ಆನ್ಸರ್ ಬರಲಿ. ಕಾನೂನಲ್ಲಿ ಪ್ರೊವಿಷನ್ ಇದೆ. ಸರ್, ಒಂದು ನಿಮಿಷ, ಒಂದು ವಿಚಾರವನ್ನು ನಾವು ಬಂದು 1 ಗಂಟೆ ಮೇಲೆ ಆಯ್ತು. ನೀವು ಕೂಡ ನಮ್ಮ ಜೊತೆಗೆ ನೀವು ಕೂಡ ನಮ್ಮ ಜೊತೆ ಹೆಜ್ಜೆ ಹಾಕಿದ್ರಿ. ಇಲ್ಲಿ ಬಂದು 1 ಗಂಟೆ ಮೇಲೆ ನಮ್ಗೆ ಆಯ್ತು, ಯಾವುದೇ ಉತ್ತರ ಕೊಡ್ತಾ ಇಲ್ಲ. ನೀವು ಮೌನ ಶರಣಾಗಿದ್ದೀರಿ. ಏನ್ ಕಾರಣ ಅಂತ ಅದನ್ನ ಹೇಳ್ಬೇಕು ನೀವು. ಯಾಕೆ ನಿಮಗೆ ಕೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಆದ್ರೆ ಕೇಸ್ ಹೆಂಗ್ ಮಾಡಿಸ್ಬೇಕು ಅಂತ ಹೇಳೋದು ನಮಗೆ ಗೊತ್ತಿದೆ. ನೀವು ಈಗ ಬಾಯಿ ಬಿಡದೆ ಹೋದ್ರೆ ನಾವು ಇಲ್ಲಿಂದ ನೇರವಾಗಿ ಹೋಗ್ತೇವೆ, ರಸ್ತೆಯಿಂದ ಹೈವೇ ಬ್ಲಾಕ್ ಮಾಡ್ತೇವೆ. ಏನ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ. ನೋಡಿ, ಪೊಲೀಸ್ ಇಲಾಖೆಯಿಂದ ನಮ್ಗೆ ಉತ್ತರ ಸಿಕ್ಕಿಲ್ಲ. ಸ್ವಲ್ಪ ಆ ಕಡೆ ಹೋಗಿ ಅಲ್ಲಿ. ಯಾಕೆ 24 ಗಂಟೆ ಆಯ್ತು ಇದುವರೆಗೂ? ಈಗ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತನೋ ಯಾರೋ ಒಂದು ಸಾಮಾಜಿಕ ಜಾಲತಾಣ ಒಂದು ಪೋಸ್ಟ್ ಹಾಕಿದ್ದಾರೆ. 24 ಗಂಟೆ ಆದ್ರೂ ನಿದ್ರಿಸಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಹೇಳಿ ಇವತ್ತು ಬಂದಿರುವಂತಹ ಕಾರ್ಯಕರ್ತರು ಮನವಿ, ದಯವಿಟ್ಟು ಇಷ್ಟು ದೂರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಕೊಡಗಿನ ಮೂಲೆ ಮೂಲೆಯಿಂದ ಈ ಒಂದು ದೇವಸ್ಥಾನದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಬಂದು ಸೇರಿದ್ದೇವೆ. ದಯವಿಟ್ಟು ಬಂದವರೆಲ್ಲರೂ ಕೂಡ ಒಂದೇ ಕಡೆ ಗ್ಯಾದರ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಿದ್ದೀರಿ ಅವರು ಇಮ್ಮಿಡಿಯೇಟ್ ಇಲ್ಲಿ ಬರಬೇಕು. ಅರಣ್ಯ ಅಧಿಕಾರಿ ಬರಲಿ.
ಒಂದು ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರು ಏನು ಸೇರಿದ್ದಾರೆ ಅವರಿಗೆ ಉತ್ತರವನ್ನು ನೀಡಬೇಕಾದ ಜವಾಬ್ದಾರಿ ಕೂಡ ಅವರಿಗಿದೆ. ಬೇಡವಯ್ಯ ಬೇಡವಯ್ಯ